I love everything. Fire spreading all around my room. My world's so bright, it's hard to breathe, but that's alright. Hush. ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಲಾಸ್ಟ್ ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ನಾನು ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಕುಬೋಟದು. ಇಲ್ಲೇ ಓನರು ಇಲ್ಲೇ ಇದ್ದಾರೆ. ಹಾಯ್ ಬ್ರೋ, ನಮಸ್ಕಾರ. ನಮಸ್ಕಾರ ಬ್ರೋ. ಬ್ರೋ ಯಾವ್ದು ಬ್ರೋ ಬ್ರ್ಯಾಂಡ್? ಬ್ರೋ ಇದು ಕುಬೋಟ MU 5502 ಗಾಡಿ ಇದು. ಓಕೆ. ಅಂದ್ರೆ ಗಾಡಿ ಬಂದ್ಬಿಟ್ಟು 55 HP. ಮೈಲೇಜು ಚೆನ್ನಾಗೈತೆ, ಗಾಡಿ ಓಡ್ಸೋಕ್ಕೂ ಚೆನ್ನಾಗೈತೆ. ಓಕೆ ಬ್ರೋ, ಫಸ್ಟ್ ಆಫ್ ಆಲ್ ಕುಬೋಟ ಅನ್ನೋದು ಯಾವ ಬ್ರ್ಯಾಂಡು? ಇದು ಫಸ್ಟ್ ಇಲ್ಲಿಲ್ಲಲ್ಲ, ಬ್ರ್ಯಾಂಡ್ ಇತ್ತಾ ಇದು? ಬ್ರೋ ಫಸ್ಟ್ ನಿಂದನೂ ನಮ್ಮ ಇಂಡಿಯಾದಲ್ಲಿ ಇತ್ತು. ಓಕೆ. ಅಂದ್ರೆ ಇದು ಬಂದ್ಬಿಟ್ಟು ನ್ಯೂ ಮಾಡಲ್ ಇದು. ಓಕೆ. ಇದು 26 ಮಾಡಲ್. ಓಲ್ಡ್ ಮಾಡಲ್ ಇತ್ತು, ಅದು ಅಷ್ಟು ಪರ್ಫಾರ್ಮೆನ್ಸ್ ಏನು ಸ್ವಲ್ಪ ಕಮ್ಮಿ. ಅಂದ್ರೆ ಇದು ಮೈಲೇಜು ಐತೆ, ಪ್ಲಸ್ ಗಾಡಿ ಓಡ್ಸೋಕೆ ಚೆನ್ನಾಗೈತೆ. ಓಕೆ. ರೋಟೋವೇಟರ್ 5 ನೇಗ್ಲು 11 ನೇಗ್ಲು ಎಲ್ಲ ಓಡ್ಸೋಕೆ ಸಖತ್ತಾಗಿರುತ್ತೆ. ಒಟ್ರೆ ನಿಂಗೆ ಯಾವ ತರ ಇಷ್ಟ ಆಯ್ತು ಬ್ರೋ? ಈ ಗಾಡಿನೇ ಇಸ್ಕೋಬೇಕು ಅನ್ನೋದು ಏನಕ್ಕೆ ನೀವು? ಬ್ರೋ ಇನ್ನೊಂದು ನಂದು ಜಾಂಡಿಯರ್ 63 HP ಇತ್ತು. ಓಕೆ. ಅದು ಮೈಲೇಜ್ ಬರ್ತಾ ಇಲ್ಲ, ಏನು ಇಲ್ಲ. ಅದು ಸೇಮ್ ಗಾಡಿ ಇತ್ತಾ? ಅದು 63 HP, ಇದು 55 HP. ಓಕೆ ಓಕೆ ಓಕೆ. ಅದರಿಂದ ಬಂದು ನಾನು ಅದು ಅವ್ರಿಗೆ ಶೋರೂಮ್ ಅಲ್ಲೇ ಕೊಟ್ಬಿಟ್ಟು 55 HP. ಅದೇನ್ ಪ್ರಾಬ್ಲಮ್ ಆ ಗಾಡಿ ಜಾಂಡಿಯರು? ಬ್ರೋ ಅದು ಮೈಲೇಜ್ ಬರ್ತಾ ಇಲ್ಲ. ಓಕೆ ಓಕೆ. ಅದರಿಂದ ಬಂದ್ಬಿಟ್ಟು ಹೋಗಿ ಫಸ್ಟ್ ದಿನ ಒಂದ್ ದಿವಸ ಬಂದ್ಬಿಟ್ಟು ಕೊಟೇಶನ್ ಹಾಕ್ಸ್ದೆ ಈ ಗಾಡಿಗೆ. ಈ ಗಾಡಿಗೆ ಕೊಟೇಶನ್ ಹಾಕ್ಸ್ಬಿಟ್ಟು ಆಮೇಲೆ ಹಂಗೆ ಗಾಡಿ ಎಕ್ಸ್ಚೇಂಜ್ ಅಂತ ಹೇಳ್ದೆ. ಸರಿ ಅಂದು ಎಲ್ಲ ಮಾತಾಡ್ಕೊಂಡು ಆ ಗಾಡಿ ಎಕ್ಸ್ಚೇಂಜ್ ಮೇಲೆ ಬಿಟ್ಬಿಟ್ಟು ಈ ಗಾಡಿ ಎತ್ಕೊ ಬಂದಿದ್ದು. ಓಕೆ, ಹಂಗೆ ವಿತ್ ಇನ್ ಡೇ ಅಲ್ಲೇ ಕೊಟ್ರ? ಬ್ರೋ ಒಂದ್ ದಿವಸ ಹೋಗ್ಬಿಟ್ಟು ಕೊಟೇಶನ್ ನಾನು ಹಾಕೊಂಡ್ ಬಂದೆ. ಓಕೆ. ಮಾರನೇ ದಿವಸ ಬಂದ್ಬಿಟ್ಟು ಗಾಡಿ ಎತ್ಕೊ ಹೋದ್ರು. ನನಗ್ ಫ್ರೀ ಇಲ್ಲ, ಅದ್ರ ಮಾರನೇ ದಿವಸ ಹೋಗ್ಬಿಟ್ಟು ಮೂರನೇ ದಿವಸ ಗಾಡಿ ಎತ್ಕೊಂಡು ಗಾಡಿ ಕೊಟ್ಬಿಟ್ಟು 3 ದಿನ ಬಿಟ್ಕೊಂಡು ಹೋಗಿ ಗಾಡಿ ತಂದ್ಬಿಟ್ರಿ? ಒಂದೇ ದಿವಸ ಅಂದ್ರೆ 3 days ಅಲ್ಲಿ ಒಂದ್ ದಿವಸ ಹೋಗ್ಬಿಟ್ಟು ಕೊಟೇಶನ್ ಹಾಕ್ಸಿದ್ದು. ಓಕೆ. ಮಾರನೇ ದಿವಸ 2ನೇ ದಿವಸ ಬಂದ್ಬಿಟ್ಟು ಗಾಡಿ ಕೊಟ್ಟಿದ್ದು ಅದು ಎಕ್ಸ್ಚೇಂಜ್ ಕೊಟ್ಟಿದ್ದು. 2 days ಆಯ್ತು. ಮೂರನೇ ದಿವಸ ಬಂದ್ಬಿಟ್ಟು ನಾನು ಗಾಡಿ ಎತ್ಕೊ ಬಂದಿದ್ದು. ಓಕೆ ಓಕೆ ಓಕೆ. ಇದು ಯಾವ ತರ ಕೆಲ್ಸಗೆಲ್ಲ ಯೂಸ್ ಆಗುತ್ತೆ ಬ್ರೋ ಈ ಗಾಡಿ? ಇದು ಬಂದ್ಬಿಟ್ಟು ಹೆವಿ ಆಗಿ ನಾನು ಓಡ್ತಾ ಇರೋ ರೋಟೋವೇಟರ್ 11 ನೇಗ್ಲು. ಓಕೆ. ಅಷ್ಟೇ ನಾವು ಓಡ್ತಾ ಇರೋ ಮೈನ್ ಇದ್ರಲ್ಲಿ. ಬೇರೆ ಪರ್ಪಸ್ ಅಂದ್ರೆ ನಾನು 5 ನೇಗ್ಲು ಅದೇನು ಆಗ್ತಾ ಇಲ್ಲ ಇದ್ರಿಗೆ. ಓಕೆ. ಯಾಕಂದ್ರೆ ಇನ್ನೊಂದು ಐತೆ ಅಲ್ಲ, ದೊಡ್ಡಪ್ಪ ಐತೆ, ಅದರಿಂದ ಬಂದ್ಬಿಟ್ಟು ನಾನು ಅದ್ರಲ್ಲಿ 5 ನೇಗ್ಲೆಲ್ಲ ಓಡಿಸ್ಕೊಂತ ಇದೀನಿ. ಓಕೆ. ಇದ್ರಲ್ಲಿ ಎಷ್ಟಾದ್ರೂ ಆಗ್ಬೋದು, ಹೋಗ್ತಾ ಇರತ್ತೆ ಎಷ್ಟನ ಆಗ್ಬೋದು. ಗಾಡಿ ಬಂದ್ಬಿಟ್ಟು ವೈಬ್ರೇಷನ್ ಬರಲ್ಲ, ಸ್ಮೂತ್, ಓಡ್ಸಕ್ಕೆ ಆರಾಮಾಗಿರುತ್ತೆ. ಓಕೆ, ಪರವಾಗಿಲ್ಲ ಎಲ್ಲ ಓಕೆ ಬ್ರೋ. ಬಟ್ ಟಾಪ್ ಒಂದು ನಮ್ಗೆ ಮಿಸ್ ಮ್ಯಾಚ್ ಆಗ್ತೈತೆ. ಎಲ್ಲ ಇಷ್ಟ ಆಯ್ತು. ಶೋರೂಮ್ ಅವ್ರು ಕೊಟ್ಟಿದ್ ಬ್ರೋ, ಫ್ರೀಯಾಗಿ ಕೊಟ್ಟಿರೋದು? ಫ್ರೀಯಾಗಿ ಕೊಟ್ಟಿದ್ದಾರೆ ಶೋರೂಮ್ ಅವರು. ಓಕೆ. ಬಿಸ್ಲಲ್ಲಿ ಓಡ್ಸಕ್ ಆಗ್ತಾ ಇಲ್ಲ ಅಂದೆ, ಟಾಪ್ ಇಲ್ಲ ಅವಾಗ. ಆಮೇಲೆ ಇಟ್ಕೊಂಡು ಅವ್ರು ಈ ಟಾಪ್ ತಂದ್ಕೊಟ್ಟಿದ್ದು. ಒಂದ್ 2 ದಿವಸ ಇದ್ರಲ್ಲಿ ಓಡ್ಸ್ಕೊಂಡು ಇನ್ನೊಂದು ನಾರ್ಮಲ್ ಟಾಪ್ ಬರುತ್ತೆ. ಇದ್ರಲ್ಲಿ ಹೈಲೈಟ್ ಅಂದ್ರೆ ಏನೇನ್ ಇಷ್ಟ ಆಯ್ತು ಬ್ರೋ ನಿಮ್ಗೆ? ಏನೇನ್ ಫೀಚರ್ಸ್ ಇಷ್ಟ ಆಯ್ತು? ಅಂದ್ರೆ ಮೈಲೇಜ್. ಓಕೆ. ಎಷ್ಟು ಬರುತ್ತೆ ಬ್ರೋ 1 ಅವರ್ಗೆ? 1 ಅವರ್ಗೆ ಬ್ರೋ ಇವಾಗ ಒಂದು 4.5 ಕುಡಿತಾ ಐತೆ. ಓಕೆ. 1 ಅವರ್ಗೆ 150 ಅವರ್ ಏನೋ ಹೊಡೈತೆ ಇವಾಗ. ಓಕೆ. ಅದರಿಂದ ಬಂದ್ಬಿಟ್ಟು 4.5 ಲೀಟರ್ ಮೈಲೇಜ್ ಒಂದು ಇಷ್ಟ ಆಯ್ತು. ಮೈಲೇಜ್ ಇಷ್ಟ. ಬೇರೆ ಅಂದ್ರೆ ಫೀಚರ್ ಬಂದ್ಬಿಟ್ಟು ಇದ್ರಲ್ಲಿ ಬ್ರೋ ಪಂಪ್ ಲಿಫ್ಟ್ ಐತೆ. ಓಕೆ. ಪಂಪ್ ಲಿಫ್ಟ್ ಅಂದ್ರೆ ಹೈಡ್ರಾಲಿಕ್ ಬಂದ್ಬಿಟ್ಟು ಪಂಪ್ ಲಿಫ್ಟ್ ಐತೆ. ಓಕೆ. ಫುಲ್ ಆಕ್ಷನ್ ಇರುತ್ತೆ. ಓಕೆ. ಆಮೇಲೆ ಗಾಡಿ 5 years ವಾರಂಟಿ ಐತೆ. ಇದು ಮೇಡ್ ಇನ್ ಜಪಾನ್ ಗಾಡಿ ಇದು. ಓಕೆ. ಜಪಾನ್ ಇಂಜನ್. ಓಕೆ. ಆಮೇಲೆ ಬಂದ್ಬಿಟ್ಟು ಇದು 4 valve ಗಾಡಿ ಇದು. ಓಕೆ. ಡೀಸೆಲ್ ಸಪ್ಲೈ 4 valve. ಓಕೆ. ಅದರಿಂದ ಮೈಲೇಜ್ ಚೆನ್ನಾಗಿ ಬರುತ್ತೆ. 4 wheel ಡ್ರೈವ್ ಇದು? 4x4. ಓಕೆ. ಗಾಡಿ ಎಲ್ಲ ಚೆನ್ನಾಗೈತೆ ಬ್ರೋ ಓಡ್ಸೋಕೆ. ಇದೇನು ಬ್ರೋ ಇದು? ಅವಾಗಿಂದ ನಾನು ಕೇಳ್ಬೇಕಂತಿದ್ದೆ. ಇದೇನು ಬ್ರೋ ಇದು? ಬ್ರೋ ಇದು ಬಂದ್ಬಿಟ್ಟು ಫ್ರಂಟ್ ವೈಟ್ ಇದು. ಓಕೆ. ವೈಟ್ ಇಲ್ಲ ಅಂದ್ರೆ ಈ ವೀಲು ಬಂದ್ಬಿಟ್ಟು ಸ್ಲಿಪೇಜ್ ಆಗುತ್ತೆ. ಓಕೆ. ಇದ್ರಲ್ಲಿ ಸ್ಲಿಪ್ ಆಗುತ್ತೆ, ಟೈರ್ ಆಗುತ್ತೆ. 5 ನೇಗ್ಲು ನಾನು ಹಾಕಲ್ಲ. ಓಕೆ. ಅದರಿಂದ ಬಂದ್ಬಿಟ್ಟು ಸ್ಲಿಪೇಜ್ ಆದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಓಕೆ. ಅಂದ್ರೆ ಇವಾಗ ಸ್ಲಿಪ್ ಆಗ್ಬಾರ್ದು, ಸ್ಲಿಪ್ ಆಗದಿರೋ ಒಂದ್ ಮೂಮೆಂಟ್ ಕರೆಕ್ಟ್ ಆಗಿ ಹೋಗ್ತಾ ಇರ್ಬೇಕು. ಅದಕ್ಕೆ ಇದು ಕೊಟ್ಟಿರೋದು ವೈಟ್. ಫ್ರಂಟ್ ವೈಟ್ ಕೊಟ್ಟಿದ್ದಾರೆ. ಪವರ್ ಸ್ಟೇರಿಂಗ್ ಫುಲ್. ಪವರ್ ಸ್ಟೇರಿಂಗ್. ಇನ್ನೂ ಒಂದು ಸ್ಟೇರಿಂಗ್ ಬಗ್ಗೆ ಬಂದ್ರೆ ಫುಲ್ ಹೆವಿ ಕಟಿಂಗ್ ಆಗುತ್ತೆ ಸ್ಟೇರಿಂಗ್. ಓಕೆ. ಫುಲ್ ಕಟ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಟೇರಿಂಗ್ ಮಾತ್ರ ಫುಲ್ ಓವರ್ ಕಟಿಂಗ್. ಓಕೆ. ಇನ್ನೊಂದ್ ಬಂದ್ಬಿಟ್ಟು ಹೈಟ್ ಕ್ಲಿಯರೆನ್ಸ್ ಮಾತ್ರ ಜಾಸ್ತಿ ಐತೆ ಕೆಳಗಡೆ. ಜಾಂಡಿಯರ್ ಬಂದ್ಬಿಟ್ಟು 63 HP ಗನ್ನ ಇದು ಹೈಟ್ ಐತೆ. 55 HP ನ ಗಾಡಿ ಇದು. ಬಟ್ ಜಾಂಡಿಯರ್ ಗನ್ನ ಹೈಟ್ ಐತೆ ಗಾಡಿ ಇದು. ಹೈಟ್ ಜಾಸ್ತಿ ಐತೆ. ಕ್ಲಿಯರೆನ್ಸ್. ಓಕೆ.
ಇದು ಸ್ಟೇರಿಂಗು ತೋರಿಸ್ತೇನೆ, ಹ್ಮ್ ಎಷ್ಟು ಕಟಿಂಗ್ ಆಗತ್ತೋ ನೋಡ್ಕೊಳ್ಳಿ. ಮುಂದಕ್ಕೆ ಹೋಗ್ಬಿಡ ಸೆಂಟರ್ ಕಟ್. ಏನ್ ಬ್ರೋ ಸೌಂಡ್ ಇದು, ಸಿಕ್ಸಿ ಆಗೈತೆ ಸೌಂಡೇ. ಅಲ್ಲಿ ನೋಡಿ ಸ್ಟೇರಿಂಗ್ ಎಷ್ಟು ಕಟ್ ಆಗತ್ತೆ ನೋಡಿ. ಸ್ಟೇರಿಂಗ್ ಮಾತ್ರ ಫುಲ್ ಹೆವಿ ಆಗಿ ಕಟ್ ಆಗತ್ತೆ, ಫುಲ್ ಅಲ್ಲೇ 0 ಮಾರ್ಕ್ ಆಗ್ಬೋದು ನೋಡ್ಕೊಳ್ಳಿ. ರೈಟ್ ಕಟ್ಟಿಂಗು, ಲೆಫ್ಟ್ ಕಟ್ಟಿಂಗು, ಇಷ್ಟು ಹೆವಿ ಆಗಿ ಯಾವುದು ಕಟ್ ಆಗಲ್ಲ ಸ್ಟೇರಿಂಗು. ಇದಾದ್ರೆ ಫುಲ್ ಹೆವಿ ಆಗಿ ಕಟ್ ಆಗತ್ತೆ ನೋಡಿ. ಅಲ್ಲೇ ಆರಾಮಾಗಿ ಕಟ್ ಆಗತ್ತೆ ಗಾಡಿ, ಪರವಾಗಿಲ್ಲ. ಇದು ಸ್ಟೇರಿಂಗ್ ಮಾತ್ರ ಸಖತ್ತಾಗೈತೆ ಸ್ಟೇರಿಂಗು. ಆಮೇಲೆ ಗಾಡಿ ವೈಬ್ರೇಷನ್ ಬರಲ್ಲ, ಫುಲ್ ಸ್ಮೂತ್ ಗಾಡಿ ಇದು. ಇನ್ನೊಂದು ಸೌಂಡ್ ಮಾತ್ರ ಸೆಕ್ಸಿ ಆಗೈತೆ ಬ್ರೋ, ರೇಸ್ ಮಾಡಿ. ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಬಟ್ ಗಾಡಿ ಮಾತ್ರ ಧೂಲ್ ಐತೆ, ಸಿಕ್ಕಾಪಟ್ಟೆ ಧೂಲ್ ಐತೆ ಗಾಡಿ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಧೂಲ್ ಐತೆ. ಹಂಗೆ ಎತ್ಕೊ ಬಂದವ್ರೆ, ಎಲ್ಲೇ ದುಡಿಯಕ್ಕೆ ಹೋಗಿ ಹಂಗೆ ಎತ್ಕೊ ಬಂದವ್ರೆ. ಬಟ್ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು, ನನಗೆ ಮಾತ್ರ ಸಿಕ್ಕಾಪಟ್ಟೆ ಐತೆ ಗುರು ಇದು. ಇಲ್ಲಿ ನೋಡಿ ದೂರದಿಂದ ನೋಡಿದ್ರೆ ಲುಕ್ಕು ಕ್ರೇಜಿ ಆಗೈತೆ. ಗಾಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದರಲ್ಲಿ ಇನ್ನೇನು ಬಿಟ್ಟಿದ್ದೀನಪ್ಪ ನಾನು, ಗಾಡಿನೂ ಓಡಿಸೋದು ನೋಡೋಣ, ಗಾಡಿನೂ ನಾವು ಓಡಿಸೋಣ ಹೆಂಗೈತಿ ಏನಂತ, ಸರಿನಾ? ನೋಡ್ಕೊಳ್ಳಿ ಒಂದ್ಕಿತ. ಗಾಡಿ ಆಲ್ರೆಡಿ ಸಿನಿಮ್ಯಾಟಿಕ್ ಮಾಡಿದ್ದೀನಿ, ನೋಡಿರ್ತೀರ. ಬಟ್ ಇದ್ರಲ್ಲಿ ನಂಗೆ ಇಷ್ಟ ಆಗಿದ್ದು ಟೈರ್ ನೋಡಿ, ಟೈರು ಎಷ್ಟು ಟೈಟ್ ಐತೆ ಅಂತ ನೋಡಿ. ಇಲ್ಲವರೆಗೂ ಬರುತ್ತೆ ಟೈರು. ಫ್ರಂಟ್ ಟೈರ್ ನೋಡಿ, ಇಲ್ಲವರೆಗೂ ಐತೆ ಫ್ರಂಟ್ ಟೈರು. ಹಳೆ ಟ್ರ್ಯಾಕ್ಟರ್ ಎಲ್ಲ ಹೋಯ್ತು ಗುರು, ಇದರಲ್ಲಿ ಇವಾಗ ಏನು ಕೆಲಸನೇ ಇಲ್ಲ. ಈ ಗಾಡಿ ಮುಂದೆ ಯಾವುದು ಇಲ್ಲ, ಆ ಥರ ಐತೆ ನೋಡೋದಕ್ಕೆ. ಇದರಲ್ಲಿ ಏನೇನೋ ಕೊಟ್ಟವನೆ, ಬಟ್ ಇದೆಲ್ಲ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಳೋಣ. ಇಲ್ಲಿ ನೋಡಿ ಹಿಂದೆ, ಇದು ಹಿಂದೆ ನೋಡ್ಕೊಳ್ಳಿ. ಹಿಂದೆ ನೋಡಿ ಎಷ್ಟೆಲ್ಲ ಕೊಟ್ಟವ್ ನೋಡಿ ಹಿಂದೆ. ಇದೆಲ್ಲ ಕೇಳೋಣ, ಪಿನ್ ಟು ಪಿನ್ ಕೇಳೋಣ, ಮೇಲೆ ಎತ್ತನ ಬನ್ನಿ. ಇದೇ ರೋಟ್ರಿ ಅಂತಾರೆ ಇದನ್ನ. ಬನ್ನಿ ಬ್ರೋ, ಇದು ಎಕ್ಸ್ಪ್ಲೇನ್ ಮಾಡಿ ಬ್ರೋ. ಇದೆಲ್ಲ ಏನು, ಇವೆಲ್ಲ ಏನೇನೋ ಐತೆ ಇಲ್ಲೆಲ್ಲ, ಇದೆಲ್ಲ ಏನ್ ಕೆಲಸ ಆಗುತ್ತೆ, ಇದೆಲ್ಲ ಏನ್ ಕೆಲಸ ಮಾಡುತ್ತೆ, ಅದೆಲ್ಲ ಏನ್ ಕೆಲಸ ಮಾಡುತ್ತೆ ಹೇಳಿ ಬ್ರೋ. ಬ್ರೋ ಇದು ಬಂದ್ಬಿಟ್ಟು, ಈ ಗೇರ್ ಬಂದ್ಬಿಟ್ಟು ರೋಟೋವೇಟರ್ 540 750 ಸ್ಪೀಡ್ ಗೇರ್ ಅಂತಾರೆ ಇದು. 540 ಬಂದ್ಬಿಟ್ಟು ಬ್ಯಾಕ್ ಸೈಡ್, ಇದು ರೋಟರಿ ಸ್ಪೀಡ್ ಸ್ವಲ್ಪ ಕಮ್ಮಿ ಇರುತ್ತೆ. 750 ಆಗ್ಬೇಕಂದ್ರೆ ಫುಲ್ ಫ್ರಂಟ್ ಪುಷ್ ಮಾಡಿದ್ರೆ 750 ಇರುತ್ತೆ, ಫುಲ್ ಸ್ಪೀಡ್ ಇರುತ್ತೆ ರೋಟೋವೇಟರ್. ಅಂದ್ರೆ 750 ಹಾಕೊಂಡ್ರೆ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗತ್ತೆ, ಅಂದ್ರೆ ಫುಲ್ ಕಟಿಂಗು. 540ಗೆ ಹಾಕೊಂಡ್ರೆ ಮೈಲೇಜ್ ಬರುತ್ತೆ, ಕಟಿಂಗ್ ಸ್ವಲ್ಪ ಕಮ್ಮಿ ಬರುತ್ತೆ. ಇದು ನಾರ್ಮಲ್ ಆಗಿ ಪ್ಲವ್ ರೊಟೇಟ್ ಮಾಡೋದಕ್ಕೆ ಸಿಂಗಲ್ ನೆಗಲ್ ಬರುತ್ತೆ, ಅದ್ರಿಗೆ ಆಪ್ಷನ್ ಬ್ರೋ. ಅಂದ್ರೆ ಇದು ಸ್ಟಾಕ್ ಗಾಡಿಯಲ್ಲಿ ಬರಲ್ಲ, ಅಂದ್ರೆ ಶೋರೂಮ್ ಅಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊ ಇರೋದು ಇದು. ಇದು ಲಿವರ್, ಅಂದ್ರೆ ಪ್ಲವ್ದು ರೊಟೇಟ್ ಆಗಕ್ಕೆ ಇದು ಲಿವರ್. ಇದು ಇದರಲ್ಲಿ ಬೇರೆದು ಇನ್ನ ನೆಗಲ್ ಬೇರೆದು ಬರುತ್ತೆ ಅದಕ್ಕೆ. ಅದು ಸಿಂಗಲ್ ನೆಗಲ್ ಬಂದ್ಬಿಟ್ಟು ಪ್ಲವ್ ಬರುತ್ತೆ, ಪಲ್ಟಿ ನೆಗಲ್ ರೊಟೇಷನ್ ಆಗತ್ತೆ. ಅದಕ್ಕೆ ಮತ್ತೆ ಇದೆಲ್ಲ ಅವಾಗಿಂದ ಕೊಡ್ತಾವ್ರೆ ಇದೆಲ್ಲ ನಮ್ಗೆ. ಅದೇ ನಾರ್ಮಲ್ ಆಗಿ ಪವರ್ ಸಪ್ಲೈ ಬ್ಯಾಕ್ ಸೈಡ್. ಇದು ಮೇಲೆ ಎತ್ತೋದು, ಇದನ್ನ ಇದು ಮೇಲೆ ಎತ್ತೋದು ಇದು. ಇನ್ನಂದ್ರೆ ಇದ್ರಲ್ಲಿ ಇನ್ನ ಮುಂದೆ ಗೇರ್ಗಳೆಲ್ಲ ಕೊಟ್ಟವ್ರೆ, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೋ. ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ರೋ. ಇಲ್ಲಿ ಕುತ್ಕೋಬತ್ತಾನೆ ಬ್ರೋ. ಕುತ್ಕೊಳ್ಳಿ ಬ್ರೋ, ಏನ್ ಡಿಸ್ಟರ್ಬೆನ್ಸ್ ಇಲ್ಲ, ಕುತ್ಕೋ ಬ್ರೋ. ಇಟ್ಕೊಂತೀನಿ ಬ್ರೋ. ಹೇಳಿ ಬ್ರೋ. ಇದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿ 12+4 ಗೇರ್ಸ್, ಬ್ಯಾಕ್ ಸೈಡ್ 4 ಗೇರ್, ಫ್ರಂಟ್ 12 ಗೇರ್. ಓಕೆ, ಬ್ಯಾಕ್ ಸೈಡ್ 4 ಗೇರ್ ಐತೆ ಇದರಲ್ಲಿ. ಬ್ಯಾಕ್ ಸೈಡ್ 4 ಗೇರ್ ಐತೆ. ಸ್ಪೀಡ್ ಹೋಗುತ್ತೆ ಅವಾಗ ಬ್ಯಾಕ್ ಸೈಡ್ ಹಾಕಿದ್ರೆ. ಬ್ಯಾಕ್ ಸೈಡ್ ಹಾಕಿದ್ರು ಅದೇ 4 ಗೇರ್ ಇರುತ್ತೆ. ನಾರ್ಮಲ್ ಆಗಿ ಎಷ್ಟು ಹೋಗುತ್ತೆ ಅದು ನಾರ್ಮಲ್ ಆಗಿ ಹೋಗುತ್ತೆ. ಫ್ರಂಟ್ ಬಂದ್ಬಿಟ್ಟು 12 ಗೇರ್ಸ್, ಇದರಲ್ಲಿ 4 ನಾರ್ಮಲ್ ಆಗಿ 4 ಗೇರ್ ಫ್ರಂಟ್. ಇದರಲ್ಲಿ ಬಂದ್ಬಿಟ್ಟು ಲೋ ಐ ಮೀಡಿಯಂ ಅಂದ್ಬಿಟ್ಟು ಇದರಲ್ಲಿ 3 ಗೇರ್ ಇರುತ್ತೆ. ಇದು 3+ ಅಂದ್ರೆ 12 ಗೇರ್ ಫ್ರಂಟ್, ಬ್ಯಾಕ್ ಸೈಡ್ 4 ಗೇರ್. ಈ ಗೇರ್ ನಾರ್ಮಲ್ ಆಗಿ ಈ ಗೇರ್ ನ್ಯೂಟ್ರಲ್ ಮಾಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗತ್ತೆ, ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ. ಈ ಗೇರ್ ಇದು ನ್ಯೂಟ್ರಲ್ ಮಾಡಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗತ್ತೆ, ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ. ಆಮೇಲೆ ಇದು ಬಂದ್ಬಿಟ್ಟು ರೋಟೋವೇಟರ್ ಆನ್ ಆಫ್ ಫಿಟಿಒ, ರೊಟೇಟ್ ಆಗಕ್ಕೆ. ರೋಟೋವೇಟರ್ದು ಬಂದ್ಬಿಟ್ಟು ರೊಟೇಟ್ ಆಗಕ್ಕೆ ಆನ್ ಆಫ್ ಇದು. ಆಮೇಲೆ ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಓವರ್ ಲಿಫ್ಟಿಂಗ್, ಅಂದ್ರೆ ನಾರ್ಮಲ್ ಲಿವರ್ ಎತ್ತದಿರ ಇದು ಡೀಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇದರಲ್ಲಿ, ಚಿಕ್ಕ ಲಿವರ್ ಅಲ್ಲಿ. ಇದು ನಾರ್ಮಲ್ ಆಗಿ ಓಲ್ಡ್ ಗಾಡಿಯಲ್ಲಿ ಇಲ್ಲ, ನ್ಯೂ ಮಾಡೆಲ್ ಮಾತ್ರ ಈ ಟೈಪ್ ಕೊಟ್ಟಿದ್ದಾರೆ, ಆಪ್ಷನ್ ಐತೆ.
ಆಮೇಲೆ ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಫುಲ್ ಎಷ್ಟು ಅಂದ್ರೆ ಸ್ಮೂತ್ ಆಗಿ ಕೊಟ್ಟಿದ್ದಾರೆ. ಓಕೆ ಅಂದ್ರೆ ತೋರಿಸಿ ನೋಡ್ಕೊಳ್ಳಿ. ಹ್ಯಾಂಡ್ ಬ್ರೇಕ್ ಈ ಟೈಪ್ ಅಲ್ಲಿ ಇರುತ್ತೆ. ಓಕೆ ಇದು ಡಬಲ್ ಲಾಕ್ ಆಗ್ಬೇಕು. ಆಗ್ಬಿಟ್ಟು ಬ್ರೇಕ್ ಪ್ರೆಸ್ ಮಾಡ್ಕೊಂಡು ಇಲ್ಲಿವರ ಅಷ್ಟೇ ಎಲ್ದ್ಬಿಟ್ಟು ಬಿಟ್ರೆ ಅಷ್ಟೇ ಹ್ಯಾಂಡ್ ಬ್ರೇಕ್. ಓಕೆ ಆಮೇಲೆ ಬೇರೆ ಗಾಡಿಯೆಲ್ಲ ಬಂದ್ಬಿಟ್ಟು ಈ ತರ ಎಳೆಯೋ ತರ ಇರುತ್ತೆ, ಇದ್ರಲ್ಲಿ ಕೊಟ್ಟಿಲ್ಲ ಆ ತರ. ಕೊಟ್ಟಿಲ್ಲ. ಇನ್ನೊಂದು ಆಮೇಲೆ ಹ್ಯಾಂಡ್ ಬ್ರೇಕ್ ತೆಗಿಬೇಕಂದ್ರೆ ಕೂಡ ಇದು ಹಿಂಗ್ ಬಿಟ್ಬಿಟ್ಟು ಹಿಂಗ ಸುಮ್ನೆ ಪ್ರೆಸ್ ಮಾಡ್ಬಿಟ್ಟು ರಿಟರ್ನ್ ಬಿಟ್ರೆ ಹ್ಯಾಂಡ್ ಬ್ರೇಕ್ ಆಫ್ ಅಂದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ. ಓಕೆ ಆಮೇಲೆ ಇದು ಬಂದ್ಬಿಟ್ಟು 4 ವೀಲ್ ಗೇರ್. ಅಂದ್ರೆ 4 ವೀಲ್ ಅಂದ್ರೆ 4 ವೀಲ್ ಅಟ್ಯಾಚ್ಮೆಂಟ್ ರೊಟೇಟ್ 4 ವೀಲ್ ರನ್ನಿಂಗ್ ಆಗುತ್ತೆ. ಇದು ಬಂದ್ಬಿಟ್ಟು ಆನ್ ಕೆಳಗಡೆ ಹಾಕಿದ್ರೆ, ಓಕೆ ಮೇಲೆ ಇದ್ರೆ ಆಫ್. ಓಕೆ ಆಮೇಲೆ ಇದು ಬಂದ್ಬಿಟ್ಟು ಲೈಟಿಂಗ್ ಮಾತ್ರ ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಇಂಡಿಕೇಟರ್ ರೈಟ್, ಇದು ಕೆಳಗಡೆ ಅಂದ್ರೆ ಲೆಫ್ಟ್ ಇಂಡಿಕೇಟರ್. ಇದ್ರ ಮೇಲೆ ಬಂದ್ಬಿಟ್ಟು ಲೈಟಿಂಗ್ ಆನ್ ಆಫ್. ಹೈ ಬೀಮ್ ಲೋ ಬೀಮ್. ಇದಲ್ಲಿ ಸಖತ್ತಾಗೈತೆ ಓಕೆ ಸಿಂಪಲ್ ಆಗಿ. ಒಳ್ಳೆ ಡ್ರೋನ್ ಇದ್ದಂಗೆ ಐತೆ ಇದು. ಇದು 4 ವೇ. ಇದು ಬಂದ್ಬಿಟ್ಟು 4 ಇಂಡಿಕೇಟರ್ ಅಜಾರ್ಡ್. ನನ್ಗೆ ಈ ಟ್ರ್ಯಾಕ್ಟರ್ ಎಲ್ಲ ಒಂದೇ ಒಂದ್ ಇಷ್ಟ ಏನಂದ್ರೆ ಆರನ್ ಯಾವ ತರ ಇರುತ್ತೆ ಟ್ರ್ಯಾಕ್ಟರ್. ಆರನ್ನು ಬಂದ್ಬಿಟ್ಟು ತೋರ್ಸನ್ ಬ್ರೋ. ಆರನ್ ಅಲ್ಲಿ ಈ ತರ ಐತೆ ಆರನ್. ಆರನ್ ಮಾತ್ರ ಸಖತ್ತಾಗೈತೆ. ಓಕೆ ಆರನ್ನು ನಾರ್ಮಲ್ ಆಗಿ ಇದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವಾಗ ಯಾವ ತರ ಮಾಡ್ಬೇಕು ಬ್ರೋ? ಅದೇ ಬ್ರೋ, ಚಾರ್ಜಿಂಗ್ ಬೇರೆ ಚಾರ್ಜಿಂಗ್ ಪೋರ್ಟ್ ಚಾರ್ಜಿಂಗು ಆಗ್ಬೋದು, ಹಾಕೋಬಹುದು. ಟೈಪ್ಸ್ ಅಂದ್ರೆ ನಾರ್ಮಲ್ ಆಗಿ ನಾವು ವೋಲ್ಟರ್ ಹಾಕೋಬೇಕು. 12 ವಾಟ್ಸ್ ಪವರ್ ಸಪ್ಲೈ ಇರುತ್ತೆ ಚಾರ್ಜಿಂಗ್ ಗೆ. ಇಲ್ಲಿ ಬಂದ್ಬಿಟ್ಟು ಮೊಬೈಲ್ ಇಕ್ಕೋಬಹುದು ಆರಾಮಾಗಿ. 2 ಮೊಬೈಲ್ ಆರಾಮಾಗಿ ಇಕ್ಬೋದು. ಬಟ್ ಹೋಗ್ಬೇಕಾದ್ರೆ ಬೀಳಲ್ಲ ಮೊಬೈಲ್ ಏನು? ಮೊಬೈಲ್ ಏನು ಬೀಳಲ್ಲ. ಓಕೆ ಸಖತ್ತಾಗೈತೆ ಈ ಪ್ಲೇಸ್ ಅಲ್ಲಿ ಫೋನ್ ಇಕ್ಕೋನಕ್ಕೆ ಏನಾಗಲ್ಲ. ಇದು ಬಂದ್ಬಿಟ್ಟು ಕೈಯಲ್ಲಿ ಆಕ್ಸಿಲೇಟರ್ ಓಕೆ ಅಡ್ಜಸ್ಟೇಬಲ್ ಕೈಯಲ್ಲಿ. ಟ್ರ್ಯಾಕ್ಟರ್ ಅಲ್ಲಿ ಕಂಪಲ್ಸರಿ ಹ್ಯಾಂಡ್ ಅಲ್ಲಿ ಇಕ್ಕೋನಕ್ಕೆ ಆಕ್ಸಿಲೇಟರ್ ಇದ್ದೇ ಇರುತ್ತೆ. ಓಕೆ ಇದು ಬಂದ್ಬಿಟ್ಟು ಫ್ಯೂಯಲ್ ಎಷ್ಟು ಬ್ರೋ ಕೆಪಾಸಿಟಿ? ಇದು ಫುಲ್ ಟ್ಯಾಂಕ್ ಇದ್ದಂಗೆ ಐತೆ ಫ್ಯೂಯಲ್ ಬ್ರೋ. 65 ಲೀಟರ್ಸ್ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಬ್ರೋ. ಇದು 65 ಲೀಟರ್ 65 ಲೀಟರ್ ಫುಲ್ ಟ್ಯಾಂಕ್ ಡೀಸೆಲ್. ಓಕೆ ಇದರಲ್ಲಿ ಬಂದ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಏನಂದ್ರೆ ಡೀಸೆಲ್ ಹಾಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕ್ಯಾನಲ್ಲಿ ಏನನ್ನ ತಕೊಬಂದು ಹಟ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫ್ಯೂಯಲ್ ಸ್ಟೇಷನ್ಗೆ ಹೋದ್ರೆ ಈಸಿ. ಫ್ಯೂಲ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಈಸಿ ಆಗಿರುತ್ತೆ. ಗಾಡಿ ನಿಮ್ಗೆ ಮೈನಸ್ ಪಾಯಿಂಟ್ ಏನಾದ್ರು ಐತಾ ನಿಮ್ಗೆ ಇಷ್ಟ ಆಗ್ತಿರೋದು? ಅಂದ್ರೆ ಡೀಸೆಲ್ ಅಟ್ಯಾಕ್ ಆಗಲ್ಲ ಬ್ರೋ. ಒಬ್ರು ಇದ್ರೆ ಡೀಸೆಲ್ ಅಟ್ಯಾಕ್ ಕಷ್ಟ ಆಗತ್ತೆ. ಇಬ್ರು ಇರ್ಬೇಕು. ಇಲ್ಲಿಂದ ಒಬ್ರು ನಿಲ್ತ್ಕೊಂಡು ಅಲ್ಲಿಗೆ ಏನನ್ನ ಇಟ್ಕೋಬೇಕು. ಅಲ್ಲೇ ಫ್ರಂಟ್ ವೀಲ್ ಮೇಲೆ ಹತ್ಬಿಟ್ಟು ಇಲ್ಲಿ ಡೀಸೆಲ್ ಹತ್ಬೇಕು. ಅದರಿಂದ ಅದೊಂದು ಮೈನಸ್ ಪಾಯಿಂಟ್ ನಾನು ಹೇಳ್ತೀನಿ. ಆಮೇಲೆ ಇದು ನಾರ್ಮಲ್ ಆಗಿ ಗೇರ್ ನ್ಯೂಟ್ರಲ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸಾಕು, ಅಷ್ಟೇ ಸ್ಟಾರ್ಟ್ ಆಗತ್ತೆ ಗಾಡಿ. ಐಡ್ಲಿಂಗ್ ಅಲ್ಲಿ ಇದ್ದಾಗ ಸ್ವಲ್ಪ ಅಂದ್ರೆ ಲೌಡ್ ಆಗಿರುತ್ತೆ, ಅಂದ್ರೆ ಆ ಫೀಲು ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಮೂವ್ಮೆಂಟ್ ಆದ್ಮೇಲೆ ಫುಲ್ ಸ್ಮೂತ್ ಆಗಿರುತ್ತೆ ಗಾಡಿ ಬ್ರೋ. ಇದು ಬಂದ್ಬಿಟ್ಟು 4 ವೀಲ್ದು ಅಂದ್ರೆ ಗಾಡಿ ಏನನ್ನ ಎಲ್ಲನ್ನ ಸಿಕ್ಕಾಕೊಂಡು ಸ್ಲಿಪೇಜ್ ಲಾಕ್ ಆದ್ರೆ ಒಂದೊಂದು ಗಾಡಿ ಏನನ್ನ ಒಂದೊಂದ್ ಜಾಗದಲ್ಲಿ ಒಂದೊಂದ್ ವೀಲೇ ಸ್ಲಿಪ್ ಆಗ್ತಾ ಇರುತ್ತೆ, ಗಾಡಿ ಮೂವ್ಮೆಂಟ್ ಬರಲ್ಲ. ಅಂತ ಟೈಮ್ ಅಲ್ಲಿ ಬಂದ್ಬಿಟ್ಟು ಇದು 4 ವೀಲ್ ಡಿಪಿಕಲ್ ಲಾಕ್ ಅಂತಾರೆ. ಇದು ಫುಲ್ ಅಂದ್ರೆ ಕ್ಲಚ್ ಪ್ರೆಸ್ ಮಾಡ್ಕೊಂಡು ಇದು ಲಾಕ್ ಮಾಡಿದ್ರೆ ಲಾಕ್ ಆಗತ್ತೆ. ಆಮೇಲೆ ನಿಧಾನ ಕ್ಲಚ್ ಬಿಟ್ಕೊಂಡು ಇದು ಬಿಟ್ರೆ ಸಾಕು. 4 ವೀಲ್ ಒಂದೇ ಟೈಮ್ 4 ವೀಲ್ ಕರೆಕ್ಟ್ ಆಗಿ ಒಂದೇ ಟೈಮ್ ಸ್ಪಿನ್ ಆಗದಿರೋ ಮೂವ್ಮೆಂಟ್ ಬರುತ್ತೆ. ಅದರಿಂದ ಬಂದ್ಬಿಟ್ಟು ಗಾಡಿ ಪಾಸ್ ಆಗ್ಬಿಡತ್ತೆ. ಇದು 4 ವೀಲ್ ಗಾಡಿಯಲ್ಲಿ ಪ್ರತಿಯೊಂದು ಗಾಡಿಯಲ್ಲಿ ಈ ಟೈಪ್ ಕೊಡ್ತಾರೆ. 4 ವೀಲ್ ಗಾಡಿಯಲ್ಲಿ. ಓಕೆ ನಿಮ್ಗೆ ಈ ಗಾಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನು ಮೈನಸ್ ಪಾಯಿಂಟ್ ಇಲ್ಲ. ಅದೇ ಡೀಸೆಲ್ ಟ್ಯಾಂಕ್ ಮಾತ್ರ ಡೀಸೆಲ್ ಅಟ್ಯಾಕ್ ಕಷ್ಟ ಆಗತ್ತೆ. ಇನ್ನೆಲ್ಲ ಈಸಿ ಆಗೈತೆ. ಏನ್ ಬ್ರೋ ಇದ್ರಲ್ಲಿ ಏನೋ ಪೆಟ್ರೋಲ್ ಆಪ್ ಒನ್ ಎಲ್ಲ ಏನೇನೋ ಕೊಟ್ಟವನೆ ಗಾಡಿ ತರ. ಪೆಟ್ರೋಲ್ ಅಂದ್ರೆ ಇವಾಗ ಏನನ್ನ ಡೀಸೆಲ್ ತೆಗಿಬೇಕು, ಇಲ್ಲಾಂದ್ರೆ ಓಸ್ ಏನನ್ನ ಹೋಗಿದ್ರೆ ಅವಾಗ ಆಫ್ ಮಾಡ್ಬಿಟ್ಟು ಓಸ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಇಲ್ಲಾಂದ್ರೆ ಡೀಸೆಲ್ ಫುಲ್ ಇರತ್ತೆ, ಇಲ್ಲಾಂದ್ರೆ ಹಾಫ್ ಟ್ಯಾಂಕ್ ಇರುತ್ತೆ, ಡೀಸೆಲ್ ಒಟ್ಟಾಗುತ್ತೆ. ಅದರಿಂದ ಬಂದ್ಬಿಟ್ಟು ಆನ್ ಆಫ್ ಡೀಸೆಲ್ ಕೊಟ್ಟಿದ್ದಾರೆ. ಓಕೆ ನಿಮ್ಗೆ ಇದರಲ್ಲಿ ಯಾವುದು ಮೈನಸ್ ಪಾಯಿಂಟ್ ಏನಿಲ್ಲ, ಇಷ್ಟ ಆಯ್ತು? ಬೇರೆ ಇನ್ನೇನು ಮೈನಸ್ ಪಾಯಿಂಟ್ ಇಲ್ಲ ಬ್ರೋ. ಚೆನ್ನಾಗೈತೆ ಗಾಡಿ. ಇಸ್ಕೊಯ್ದೀನಿ, ಓಡ್ಸ್ತಾ ಇದೀನಿ ನಾನ್ ಸ್ಟಾಪ್. ಚೆನ್ನಾಗೈತೆ ಗಾಡಿ ಎಲ್ಲಾನು. ಯಾರಾದ್ರೂ ಇಸ್ಕೋಬೋದಾ? ಇಸ್ಕೋಬಹುದು ಬ್ರೋ ಆರಾಮಾಗಿ. ಪ್ರೈಸ್ ಬ್ರೋ ಪ್ರೈಸ್ ಎಲ್ಲಿಲ್ಲ ಬ್ರೋ 12.5 ಆಗುತ್ತೆ ಬ್ರೋ. ಇಂಜನ್ ಖಾಲಿ ಇಂಜನ್ ಮಾತ್ರ 12.5 ಆಗುತ್ತೆ. ಬರೀ 4 ವೀಲು ಇದು ಮೇಲೆ ಟಾಪ್ ಅಷ್ಟೇ. ಇನ್ನೆಲ್ಲ ನಾವು ಡಬಲ್ 1 to ಡಬಲ್ ಇನ್ನು ಮಿಕ್ಕಿದ ಮೆಟೀರಿಯಲ್ ಎಲ್ಲ ಸಪರೇಟ್ ಆಗಿ ನಾವು ಇಸ್ಕೋಬೇಕು. ಅಷ್ಟೇ ಎಲ್ಲ ಮಾರಬೇಕು ಬಿಡಿ ಬ್ರೋ. ಟೈರ್ ಪ್ರೈಸ್ ಬ್ರೋ? ಇದು ಬಂದ್ಬಿಟ್ಟು ಟೈರ್ಸ್ ಅದು ರೇಟ್ ಬಂದ್ಬಿಟ್ಟು ಏನೋ ಅಷ್ಟು ಮಾತ್ರ ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಇದು ಬ್ರೋ ಒಂದು ನೆಗೋಷಿಯಬಲ್ 80 to 90K ಆಗ್ಬೋದು. 4 ಆಗ್ಬೋದು. ಇದು ಬಂದ್ಬಿಟ್ಟು ಫ್ರಂಟ್ ಟೈರ್ ಬಂದ್ಬಿಟ್ಟು 9.5
ಇದು 24 ಸೈಜು. ಬ್ಯಾಕ್ ಸೈಡ್ ಬಂದ್ಬಿಟ್ಟು 16.9 28 ಸೈಜ್ ಟೈರ್ ಇದು. MRF ಬ್ರೋ, ಸೇಮ್ JCB ಟೈರ್ ಬ್ರೋ ಇದು ಬ್ಯಾಕ್ ಸೈಡ್. ಫ್ರಂಟ್ ಬಂದ್ಬಿಟ್ಟು JCB ನಾರ್ಮಲ್ ಆಗಿ ಬರುತ್ತೆ, 4 ವೀಲ್ ಬರಲ್ಲ. ಅದರಿಂದ ಬಂದ್ಬಿಟ್ಟು ಇದು 4 ವೀಲ್ ಅಲ್ಲ, JCB ಅದ್ರ ಸ್ವಲ್ಪ ದೊಡ್ಡದಾಗಿರುತ್ತೆ ಟೈರ್. ಇದು ಬ್ಯಾಕ್ ಟೈರ್ ಮಾತ್ರ JCB ಟೈರ್, ಸೇಮ್ ಟು ಸೇಮ್ ಡಿಟ್ಟು. ಇದರಲ್ಲಿ ಇನ್ನೇನಾದ್ರೂ ಪಾಯಿಂಟ್ಸ್ ಬಿಟ್ಟಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಗೊತ್ತಲ್ಲ, ಹಾಗೆ ನಮ್ಮ ತಮ್ಮ ಚಾನಲ್ ಹೋಗ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರು ಬ್ರೋ, ನನ್ನ ಚಾನಲ್ ನೇಮ್ ರವಿ ರೆಡ್ಡಿ 24 ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್. ಅದ್ರಲ್ಲಿ ಏನೇನು ಕಂಟೆಂಟ್ ಆಗ್ತೀರಾ ಬ್ರೋ ನೀವು? ಬ್ರೋ, ನಂದು ಟ್ರ್ಯಾಕ್ಟರ್ ಡೀಟೇಲ್ಸ್ ಎಲ್ಲ ಆಗ್ತಾ ಇರ್ತಾನೆ. ಅಂದ್ರೆ ಓಡಿಸೋದು ಹೆಂಗೆ, ಏನು ಯಾವ್ದಾದ್ರು ಮೆಟೀರಿಯಲ್ ಆಗಿದ್ರೆ ಹೆಂಗ್ ಓಡ್ಸಕ್ಕೆ ಆರಾಮಾಗಿರುತ್ತಾ, ಏನೊಂದು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಏನಾನ ಡೌಟ್ ಇದ್ರೆ ಕೂಡ ಮೆಸೇಜ್ ಆಗ್ತಾರೆ ಕೂಡ ನಾನು ರಿಪ್ಲೈ ಮಾಡಕ್ಕಾಗ ಹಂಗಿದ್ರೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದ್ರೆ ಅದು ಏನನ್ನ ಜಾಸ್ತಿ ಅಂದ್ರೆ ರಿಪ್ಲೈ ಮಾಡಕ್ಕಾಗ್ರೆ ಡೀಟೇಲ್ ಜಾಸ್ತಿ ಇರುತ್ತಲ್ಲ, ಅಂತ ಟೈಮಲ್ಲಿ ಬಂದ್ಬಿಟ್ಟು ನಾನು ವಿಡಿಯೋನೇ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ ಬ್ರೋ, ಓಕೆ. ಎಲ್ಲ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಂಡು ಎಲ್ಲ ಡೀಟೇಲ್ ಆಗಿ ಅವರು ಹೇಳ್ತಾರೆ. ಈ ವಿಡಿಯೋದಲ್ಲಿ ಏನಾದರೂ ಪಾಯಿಂಟ್ಸ್ ಬಿಟ್ಟಿದ್ರೆ ಅಲ್ಲಿ ಹೋಗಿ ಮೆಸೇಜ್ ಹಾಕಿ ಅವ್ರು ರಿಪ್ಲೈ ಮಾಡ್ಕೊಡ್ತಾರೆ ನಿಮಗೆ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿತ್ತು, ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಇವ್ರು ದೊಡ್ಡಪ್ಪ ಹತ್ರ ಹೋಗಿ ನಾನು ಮೀಟ್ ಆಗ್ತೀನಿ ಬ್ರೋ, ಯಾಕಂದರೆ ಇವ್ರು ದೊಡ್ಡಪ್ಪ ಹೆಂಗೈತೆ ಏನಂತ ನಾನು ನೋಡ್ಬೇಕು, ಅದಕ್ಕೇನೆ. ಓಕೆ, ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ನಮ್ಮ ಬನ್ನಿ. ಎಲ್ಲಿ ಬ್ರೋ? ದೊಡ್ಡಪ್ಪ ತೋರಿಸ್ತೀನಿ ಅಂದ್ರೆ ತೋರಿಸ್ತೀನಿ. ಇದು ದೊಡ್ಡಪ್ಪ ಅಂದಲ್ಲ ನೋಡಿ ಬ್ರೋ, ಅಲ್ಲ ಇದೆ ತೋರಿಸ್ತೀನಿ.